ತುಂಬಾನೇ ವಿಚಿತ್ರವಾಗಿರುವಂತ ಸಿನಿಮಾಗಳನ್ನ ನೋಡಿ ಬೇಜಾರಾಗಿರುವಂತ ನಿಮ್ಗೆ ಒಂದೊಳ್ಳೆ ಸೈಕಾಲಜಿಕಲ್ ಹಾರರ್ ಥ್ರಿಲ್ಲರ್ ಮೂವಿನ ತಗೊಂಡ್ಬಂದಿದ್ದೀನಿ. ಈ ಸಿನಿಮಾದ ಸ್ಟೋರಿ ನಿಮ್ಮನ್ನ ಫುಲ್ ಎಕ್ಸೈಟ್ ಮಾಡೋದ್ರ ಜೊತೆಗೆ ವಾವ್ ಅನ್ನೋ ಮೂಮೆಂಟ್ ಕೂಡ ಕೊಟ್ಟೆ ಕೊಡ್ತದೆ 100%. ಲೀ ಕ್ರಾನಿನ್ಸ್ ದಿ ಮಮ್ಮಿ. ಈ ಸಿನಿಮಾದ ಟೈಟಲ್ ದಿ ಮಮ್ಮಿ ಅಷ್ಟೇನೆ, ಆದ್ರೆ ಡೈರೆಕ್ಟರ್ ನನ್ನ ಹೆಸರನ್ನ ಪಕ್ಕದಲ್ಲಿ ಹಾಕೊಂಡ್ಬಿಡೋಣ ಅನ್ಬಿಟ್ಟು ಅವ್ರ ಹೆಸರನ್ನು ಕೂಡಿಸ್ಕೊಂಡು ಲೀ ಕ್ರಾನಿನ್ಸ್ ದಿ ಮಮ್ಮಿ ಅಂತ ಹಾಕೊಂಡವ್ರೆ ಅಷ್ಟೇನೆ. ಒರಿಜಿನಲ್ ಟೈಟಲ್ ದಿ ಮಮ್ಮಿನೇ. ಮಮ್ಮಿ ಸೀರೀಸ್ ಗೆ ಜಾಯ್ನ್ ಆಗುವಂತ ಹೊಸ ಸಿನಿಮಾ ಇದು, ನ್ಯೂ ಬಿಗಿನಿಂಗ್. ಲಾಸ್ಟ್ ಟೈಮ್ ನಾನು ದಿ ಕಾಂಜರಿಂಗ್ ಲಾಸ್ಟ್ ರೈಟ್ ಈ ಸಿನಿಮಾ ನೋಡಿ ಫುಲ್ ಡಿಸಪಾಯಿಂಟ್ ಆಗೋದೆ. ಎಂತ ಸೀರೀಸ್ ನ ಕೊನೆಯಲ್ಲಿ ಏನ್ ವರ್ಸ್ಟ್ ಆಗಿ ಮಾಡ್ಬಿಟ್ರಪ್ಪ ಅನ್ನೋ ಒಂದು ಲೆವೆಲ್ ಗಿತ್ತು ಆ ಸಿನಿಮಾದ ಸ್ಟೋರಿ. ಅಷ್ಟೊಂದು ನನ್ನ ಎಂಟರ್ಟೈನ್ ಮಾಡ್ಲಿಲ್ಲ ಆ ಸಿನಿಮಾ. ಬಟ್ ಈ ಸಿನಿಮಾ ನಿಮ್ ಕ್ಯೂರಿಯಾಸಿಟಿನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗ್ಬಿಡ್ತದೆ 200%. ನೋಡೋದಕ್ಕೆ ಶಾರ್ಟ್ ಮೂವಿ ತರ ಇದ್ರೂ ಕೂಡ ಸಣ್ಣದಾಗೆ ಮಾಡಿ ಮುಗಿಸ್ಬೋದಾಗಿತ್ತು ಅನ್ನೋ ಒಂದು ಫೀಲ್ ಬರುತ್ತೆ. ಆದ್ರೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ ಲಾಂಗ್ ಟೈಮ್ ಗ್ರಿಪ್ ಆಗಿ ಹಿಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾನ ಸ್ವಲ್ಪ ಡ್ರ್ಯಾಗ್ ಮಾಡಿದ್ದಾರೆ. ಆದ್ರೂ ನಿಮ್ನ ಎದ್ದು ಓಡೋಗೋ ಅನ್ನೋ ಒಂದು ಫೀಲ್ ಅಂತೂ ಬರಲ್ಲ. ಕ್ಯೂರಿಯಾಸಿಟಿ ಡಬಲ್ ಬಿಲ್ಡ್ ಆಗುತ್ತೆ. ಈಜಿಪ್ಟ್ ಅಲ್ಲಿ ಇರುವಂತಹ ಒಂದು ಡೆಸರ್ಟ್ ಅಲ್ಲಿ ಒಬ್ಬ ಜರ್ನಲಿಸ್ಟ್ ಇರ್ತಾನೆ. ಅವನ್ಗೆ ಇಬ್ರು ಮಕ್ಕಳು. ಈ ಇಬ್ರು ಮಕ್ಕಳಲ್ಲಿ ಒಂದು ಹುಡುಗಿ ಕಿಡ್ನಾಪ್ ಆಗೋಯ್ತಾಳೆ. ಅದೇ ನೋವಲ್ಲಿ ಜಾಗನ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಬಂದ್ಬಿಡ್ತಾರೆ. 8 ವರ್ಷ ಆದ್ಮೇಲೆ ಮತ್ತೆ ಆ ಹುಡುಗಿ ಸಿಗ್ತಾಳೆ. ಅವಳಿರೋ ಪರಿಸ್ಥಿತಿ ನೋಡ್ಬಿಟ್ಟು ನೀವೇ ಶಾಕ್ ಆಗ್ಬಿಡ್ತೀರಾ. ಅಂತದ್ದೇನ್ ನಡೆದಿರ್ಬೋದು ಈ ಹುಡುಗಿ ಜೊತೆಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಕ್ಯೂರಿಯಸ್ ಆಗಿ ಕಣೆ ಕೂದಿರ್ತೀರಾ. ಸ್ಕ್ರೀನ್ ಮೇಲೆ ಕಣ್ಣನ್ನ ಮಿಟಕಿಸ್ತೇನೆ. ಹಿಂಗೆ ನಾನು ಕೂಡ ತುಂಬಾನೇ ಎಕ್ಸೈಟ್ ಆಗಿದ್ದೆ. ದಿ ಮಮ್ಮಿ ಸೀರೀಸ್ ಬಂದಿದೆ, ನನ್ ಕಣ್ಣಿಗೆ ಯಾಕೆ ಬೀಳಿಲ್ಲ ಅಂತ ಕೇಳೋದಾದ್ರೆ ನಾನು ಬೇರೆ ವರ್ಕ್ ಗಳಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದೀನಿ. ಅದಕ್ಕೋಸ್ಕರ ಸಿನಿಮಾ ಹೋಗಿ ನೋಡಿ ರಿವ್ಯೂ ಮಾಡೋ ಅಷ್ಟು ಟೈಮು ಸಿಗ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅವಾಗವಾಗ ಬರ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಇದ್ರೆ ಬೆಳೆಸಿ, ಇಲ್ಲಾಂದ್ರೆ ತೊಡು ಸಾಯಿಸಿ ಅಷ್ಟೇ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಕ್ಯೂರಿಯಾಸಿಟಿ, ಅದೇ ಮೊದಲೇ ಹೇಳದ್ನಲ್ಲ, ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋದ್ರಲ್ಲಿ ಟೀಮು ಸಕ್ಸಸ್ ಆಗಿದ್ದಾರೆ ಇಲ್ಲಿ. ಅಂಡ್ ಥ್ರಿಲ್ ಆಗುವಂತ ಮ್ಯಾಟ್ರ್ ಇಲ್ಲಿ ಡಬಲ್ ವಿಷನ್, ದೆವ್ವದ ಮತ್ತೊಂದು ಮುಖವಾಡ ಅಪೀರಿಯನ್ಸ್ ಕೊಟ್ಟಾಗ ನಿಮ್ಮನ್ನ ಯಾವ ರೀತಿ ಆಟ ಆಡ್ಸುತ್ತೆ ಅಂದ್ರೆ ವಾಹ್, ಏನ್ R-rated ಮೂವಿ ಇದು ಅನ್ಸ್ಬಿಡ್ಬೇಕು. ಆ ಲೆವೆಲ್ ಅಲ್ಲಿ ಇತ್ತು. ಥ್ರಿಲ್ಲಿಂಗ್. ಫಸ್ಟ್ ಥಿಂಗ್, ಇದು A-rated ಮೂವಿ ಅಂದ್ರೆ ವೈಲೆನ್ಸ್ ಅನ್ನೋದಕ್ಕಿನ್ನ ಬ್ಲಾಕ್ ಮ್ಯಾಜಿಕ್, ಸ್ವಲ್ಪ ಅದು ಇದು ಮಾತಾಡೋದು ಸ್ವಲ್ಪ ಒಂದೆರಡು ಇರ್ಬಹುದು. ಸೊ ಅದಕ್ಕೋಸ್ಕರ ಇದು ಚಿಕ್ಕ ಮಕ್ಕಳು ನೋಡೋದಕ್ಕಾಗಲ್ಲ. ಏನಿದ್ರು ಅಡಲ್ಟ್ ಗಳು ಮಾತ್ರ ನೋಡ್ಬೇಕು. ಯು ಮೀನ್ ನೋ ಅಡಲ್ಟ್ಸ್ ಅಂದ್ರೆ ಅಕ್ಕಪಕ್ಕದಲ್ಲಿ ನನ್ ಜೊತೆಗೆ ಒಂದ್ 5-6 ಜನ ಕೂತಿದ್ರು ಅಷ್ಟೇನೆ. ಬಟ್ ಈ ಸಿನಿಮಾ OTT ಬಂದಾಗ ಮಾತ್ರ ಕಿತ್ಕೊಂಡ್ ವ್ಯೂಸ್ ಗಳು ಹೊಟ್ಟೋಗ್ಬಿಡ್ತದೆ. ಆ ಲೆವೆಲ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೆವ್ವದ ಮೇಲೆ ವರ್ಕ್ ಮಾಡಿದ್ದಾರೆ ತುಂಬಾನೇ ನೀಟ್ ಆಗಿ. ಇದಕ್ಕೆ ಎಂಡಿಂಗ್ ಅನ್ನೋದೇ ಇಲ್ಲ. 1 by 1 ಟ್ರಾನ್ಸ್ಫಾರ್ಮೇಶನ್ ಯಾವ ರೀತಿ ಇರ್ತದೆ, ಒಂದ್ ಪಾತಿಂದ ಮತ್ತೊಂದ್ ಪಾತ್ಗೆ ಯಾವ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಈ ಮೆಥಡ್ ಆಫ್ ಸ್ಕ್ರೀನ್ ಪ್ಲೇ ತುಂಬಾನೇ ಲೈಕ್ ಆಗುತ್ತೆ ಎಲ್ರಿಗೂ. ಮುತ್ ಕೊಟ್ಬಿಡ್ಬೇಕು. ಪಾರ್ಟ್ 2 ನಲ್ಲಿ ಇನ್ಯಾವ ರೀತಿ ಮಾಡ್ಬೋದು ಇವ್ರು ಅಂತ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ನನಗೆ ಇಲ್ಲೊಬ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಬ್ರು ಲೇಡಿ ಬರ್ತಾರೆ. ಲೇಡಿ ಇವ್ರಿಲ್ಲಿ ಸಪೋರ್ಟಿಂಗ್ ರೋಲ್ ಅಲ್ಲಿ ಕಾಣಿಸ್ಕೊಂಡ್ರು ಕೂಡ ಇವ್ರ ಅಪಿಯರೆನ್ಸ್ ತುಂಬಾನೇ ದೊಡ್ಡದಾಗಿದೆ. ಇಲ್ಲಿ ಒಂದ್ ಸೀನ್ ಇದೆ, ಚೇಳು ಬಾಯ ಒಳಗಡೆ ಹೋಗಿ ಕಚ್ಚಿ ಗಂಟ್ಲನ್ನೇ ತೆಗೆದು ಆಚೆಗೆ ಬಂದ್ಮೇಲೆ ಮಾತಾಡೋದು ಉಸಿರಾಡೋದು ಎಷ್ಟು ಕಷ್ಟ ಇರ್ತದೆ ಅಂತ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂತ ಟೈಮಲ್ಲೂ ಕೂಡ ಬೆರಳ ಒಳಗಡೆ ಹಾಕಿ ಮಾತಾಡೋದು ಯಾವ ಲೆವೆಲ್ ಇರ್ಬೇಡ ಸ್ಕ್ರೀನ್ ಪ್ಲೇ. ಈ ತರದ ಸಿನಿಮಾಗಳನ್ನೆಲ್ಲ ನೋಡಿದಾಗ ನಮ್ಮ ಇಂಡಿಯಾದಲ್ಲಿ, ಅದು ಕೂಡ ನಮ್ ಕರ್ನಾಟಕದಲ್ಲಿ ಈ ತರ ಸ್ಕ್ರೀನ್ ಪ್ಲೇ ನಾವಿನ್ನೂ ಹೋಗಕ್ಕೂ ಆಗಲ್ವೇನೋ. ಒಟ್ನಲ್ಲಿ ಒಂದ್ ಒಳ್ಳೆ ಮಾಸ್ಟರ್ ಪೀಸ್ ಆಗಿರುವಂತ ಹಾರರ್ ಸಿನಿಮಾ ನೋಡ್ಬೇಕು ಅಂದ್ರೆ ಇದು ಒನ್ ಆಫ್ ದ ಬೆಸ್ಟ್. ಇವಾಗ ಮಿಸ್ ಮಾಡ್ಕೋಬೇಡಿ, ಥಿಯೇಟರ್ ಅಲ್ಲೇ ನೋಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ, ಅದು ಕೂಡ ನೈಟ್ ಟೈಮ್ ಶೋ ಇದೆ 10:00ವರೆಗೆ. ಎಂಜಾಯ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.